ಕೂತು ತಿನ್ನೋರಿಗೆ ಇಲ್ಲಿ ಎಷ್ಟು ಬೇಕಾದರೂ ಉಂಟಲ್ಲ. ನೀವು ಸಹ ಒಳಗೆ ಬಂದು ಕೂತಾಯ್ತಲ್ಲ, ತಿನ್ನು. ನೀವು ನಮ್ಮ ಮನೆ ಒಳಗಡೆ ಬಂದಿದ್ದೀರಿ, ನಾವು ಬರಬಾರ್ದ? ಕಲಿಯುಗ ದನಿ ಬರ್ಬೋದು. ಹೌದು, ಕಲಿಯುಗ ಇದು, ನಾವು ಕೇಳ್ಬೋದು. ನೋಡಿ, ಇಲ್ಲಿ ಕಾಮಗಾರಿ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಈ ಚರಂಡಿ ಒಂದು ಮತ್ತು ಕಸ ಹಾಕೋದೆಲ್ಲ ಮಾಡಿದ್ದಾರೆ. ಚರಂಡಿ ನೀರು ಹೋಗೋಕ್ಕೂ ಆಗೋಲ್ಲ, ಇತ್ಲಾಗೆ ಕಸ ಅಲ್ಲೇ ಇದೆ. ಮತ್ತು ಕೆರೆ ಒಂದಿತ್ತು, ಅದನ್ನು ಸ್ವಾಹ ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟೋಕ್ಕೆಲ್ಲ ಜಾಗ ಕೊಟ್ಬಿಟ್ಟಿದ್ದಾರೆ. ನೋಡಿ ಯಾವ ಥರ ಇದು ಸಿಲಿಕಾನ್ ಸಿಟಿ ಅಂತಾರೆ, ಗಾರ್ಡನ್ ಸಿಟಿ ಅಂತಾರೆ. ನಾನು ಹೇಳ್ತೀನಿ ಇದು ಪಾಲಿಥೀನ್ ಸಿಟಿ ಮತ್ತು ಗಾರ್ಬೇಜ್ ಸಿಟಿ ಅಂತ. ನೋಡಿ ಯಾವ ಥರ ಕಸಗಳನ್ನೆಲ್ಲ ಎಸ್ಕೊಂಡು, ಇಲ್ಲಿ ಕೆರೆ ಒಂದಿತ್ತು, ಇದನ್ನು ಮುಚ್ಚಿಬಿಟ್ಟು ಲೇಔಟ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕಸ ಹಾಕ್ತಾರೆ. ಆಮೇಲೆ ಈ ಕಾಮಗಾರಿ ನೋಡಿ ಎಷ್ಟು ಸಖತ್ತಾಗಿ ಮಾಡೋರು. ಇದನ್ನೇ ಒಂದು 4 ತಿಂಗಳಿಂದ ಮಾಡ್ತಾಯಿದ್ದಾರೆ. ನೋಡಿ, ಚರಂಡಿ ಹೋಗೋಕ್ಕೆ ನೀರು ಹೋಗೋಕ್ಕೂ ಜಾಗ ಮಾಡಿಲ್ಲ. ಇದೊಂದಿಷ್ಟು ಕ್ಲೋಸ್ ಮಾಡಿದ್ದಾರೆ. ಯಾವ ಥರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ. ಮತ್ತು ಅದಲ್ದಲ್ಲೇ ಮೊನ್ನೆ ಬಜೆಟ್ ಆದಮೇಲೇನು ಅದಕ್ಕೂ ಮತ್ತೆ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾಯಿದ್ರು. ಈ ಥರ ದುಡ್ಡು ವೇಸ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಕೊಟ್ಟ ಮೇಲೆ ಯಾರೋ ಅವ್ನು ಮಾಡಿರೋದು ಕೆಲಸ ಬಂದು ನೋಡಬೇಕು, ಯಾವ ಥರ ಮಾಡಿದ್ದಾನೆ ಅಂತ ನೋಡ್ಬೇಕು, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ. ದುಡ್ಡು ಕೊಟ್ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ನೋಡಿ ಚರಂಡಿದು ಮಾಡಿರೋದು ಯಾವ ಥರ ಮಾಡಿದ್ದಾರೆ, ಎಲ್ಲ ಅರ್ಧಂಬರ್ಧ ಮಾಡಿ ಬಿಟ್ಟೋಗೋರೆ. ಇಲ್ಲಿ ನೋಡಿ, ಇಲ್ಲಿ ಚರಂಡಿ ನೀರು ಹೋಗೋಕ್ಕೆ ಜಾಗನೇ ಮಾಡಿಲ್ಲ. ಅಷ್ಟೇ ಲಾಸ್ಟು. ಅಲ್ಲಿ ಮನೆಗಳಿದ್ದರೆ ಅಲ್ಲೇ ಜನಗಳು ಸೊಳ್ಳೆಗಳು ಕಚ್ಚಿಸ್ಕೊಂಡು ಸಾಯಬೇಕು. ಅಲ್ಲಿಂದ ನೀರು ಹೋಗೋಕ್ಕೆ ಜಾಗನೂ ಮಾಡಿಲ್ಲ. ಇಲ್ಲಿ ಅರ್ಧಂಬರ್ಧ ಈ ಟೈಲ್ಸ್ಗಳು ಹಾಕೋರು, ಕಲರ್ ಟೈಲ್ಸು, ರೋಡ್ 2 ಸೈಡು. ನೋಡಿ ಇಲ್ಲಿ ಅರ್ಧಂಬರ್ಧ ಮಾಡವ್ರೆ, ಈ ಕಡೆ ಅರ್ಧಂಬರ್ಧ ಮಾಡವ್ರೆ. ಇಲ್ಲಿ ನೋಡಿ ಯಾವ ಥರ, ನೋಡಿ ಟೈಲ್ಸ್ನೆಲ್ಲ ಯಾವ ಥರ ವೇಸ್ಟ್ ಮಾಡಾಕಿದ್ದಾರೆ ರೋಡಲ್ಲಿ. ಅದು ಫಿನಿಷಿಂಗ್ ಆದಾಗಲೂ ನಿಮಗೆ ತೋರಿಸ್ತೀನಿ. ಇದೊಂದು 3-4 ತಿಂಗಳಿಂದ ಮಾಡ್ತಾಯಿದ್ದಾರೆ. ಸುಮ್ಮನೆ ಯಾವ ರೀತಿ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ನೋಡಿ. ನೋಡಿ ಇದನ್ನು ಹಾಕಿದ್ದಾರೆ, ಅದು ಕರೆಕ್ಟಾಗಿ ಒಂದು ಪ್ರಾಪರಾಗೂ ಹಾಕಿಲ್ಲ. ಈ ಕಡೆನೂ ಅದು ಕಲರ್ ಟೈಲ್ಸ್ ಹಾಕಿದ್ದಾರೆ, ಒಂದು ಟೈಲ್ಸ್ ಐತೆ ಅಂತಲೂ ಗೊತ್ತಾಗಲ್ಲ. ಆ ಜಲ್ಲಿ ಎಲ್ಲ ವೇಸ್ಟು. ಯಾರು ಮನೆಗೆ ತಗೊಂಡೋಗಿ ಹಾಕೊಂಡವ್ರೋ, ಯಾರು ಕಲ್ಗಳು ಎತ್ಕೊಂಡೋಗೋರೋ, ಎಲ್ಲ ಅರ್ಧಂಬರ್ಧ ಬಿಟ್ಟವ್ರೆ, ಅರ್ಧಂಬರ್ಧ ಹಾಕವ್ರೆ. ಅದು ಏನು ಕಾಮಗಾರಿ ನೋಡಿ. ಅರ್ಧ ಜಲ್ಲಿ ಹಾಕಿರೋದು, ಅರ್ಧ ಇದು. ನೋಡಿ ಯಾವ ಥರ ಅವರು ಒಂದು ಪ್ರಾಪರಾಗೇ ಕಟ್ಟಿಲ್ಲ. ಅವ್ನು ಕೊಟ್ಟಿರೋ ಇಂಜಿನಿಯರ್ಗಾದರೂ ಕೇಳ್ಬೇಕು ತಾನೆ, ಏನಪ್ಪ ಮಾಡ್ತೀಯ ಅಂತ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಮತ್ತೆ ದುಡ್ಡು ಬೇಕು ಅಂತ ಕೇಳೋದು. ಕರೆಕ್ಟಾಗಿ ಕೊಟ್ಟಿದ್ದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಸುಮ್ಮನೆ ದುಡ್ಡು ಕೊಟ್ಟಿರೋದು ಬೇಕಾಬಿಟ್ಟಿಯಾಗಿ ಇದು ಮಾಡಬಾರ್ದು. ಅದು ಫುಲ್ ಆದಮೇಲೂ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ. ನೋಡಿ, ಚೆಕ್ ಮಾಡಿ. ಇಲ್ಲೂ ನೋಡಿ, ಕೊನೆಯಲ್ಲಿ ಅದು ಎಂಡಿಂಗ್ ಇಲ್ಲ ಚರಂಡಿಗೆ, ಆದರೂ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ನೀರಂತೂ ಒಂದು ಡ್ರಾಪ್ ನೀರು ಹೋಗೋಲ್ಲ. ಅದಷ್ಟೇ ಲಾಸ್ಟ್ ಇದು. ನೋಡಿ ಇಲ್ಲಿ ಚರಂಡಿ ಇದೆ ಲಾಸ್ಟು. ಆ ಚರಂಡಿನೂ ಅಂತ ಹೇಳೋಕ್ಕಾಗಲ್ಲ, ಇತ್ಲಾಗೆ ನೀರು ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಮಾಡಿ ಸುಮ್ಮನೆ ಕೈ ತೊಳ್ಕೊಂಡ್ರು. ಅಲ್ಲಿ ಏನೂ ಇಲ್ಲ, ಅರ್ಧಂಬರ್ಧ. ನೋಡಿ ಯಾವ ಥರ ಇನ್ನೂ ಮಾಡ್ತಾ ಇದ್ದಾರೆ. ಅದು ಫುಲ್ ಅಂತೂ ಮಾಡೋಕ್ಕಾಗಲ್ಲ. ನೋಡಿ ಇಷ್ಟೇ ಲಾಸ್ಟ್. ಇಲ್ಲಿಂದ ನೀರು ಹೋಗೋಕ್ಕಾಗಲ್ಲ, ಇಲ್ಲಿಂದ ಮುಂದಕ್ಕೆ ನೀರು ಹೋಗೋಲ್ಲ, ಚರಂಡಿನೂ ಹೋಗೋಲ್ಲ. ಈ ಕಡೆ ನೋಡಿ, ಇಲ್ಲಿಗೇನು ಹಾಕಿಲ್ಲ, ಇಲ್ಲಿಂದ ಮತ್ತೆ ಅರ್ಧಂಬರ್ಧ ಟೈಲ್ಸ್ ವೇಸ್ಟು. ಆ ಫಿನಿಷಿಂಗ್ ನೋಡಿ ಹೆಂಗೆ ಕೊಟ್ಟವ್ರು. ನೋಡಿ ಅದ್ರ ಮೇಲೆಲ್ಲ ಮಣ್ಕು. ಅದು ಸುಮ್ಮನೆ ಮಾಡೋದೇ ಬೇಡವಾಗಿತ್ತು. ಸುಮ್ಮನೆ ಹಂಗೆ ಇದ್ದಿದ್ರು ಆಗಿರೋದಲ್ಲಿ. ಆ ರೋಡ್ ಇದ್ದಿದ್ದು ಸೈಡಲ್ಲಿ ಹಂಗೆ ಇದ್ದಿದ್ರು ಆಗ್ತಾಯಿತ್ತು. ಇಲ್ಲ ರೋಡೇ ಮಾಡಿಬಿಟ್ಟಿದ್ರು ಅಷ್ಟಕ್ಕಾಗಿ. ನೀವು ಮಾಡೋದೆಲ್ಲ ಮಾಡಿ ಆಗಿದ್ದೀರಿ. ನಮಗೆ ಬೇಕಾದ್ದೆಲ್ಲ ಮಾಡಲಿಕ್ಕೆ ನೀವೆಂತ ನಮ್ಮ ದೈವ? ಇನ್ನು ನಿಮ್ದು ಎಂತ ಇರ್ತಾ ಬೇಕಾದರೂ ಆ ಮಣ್ಣಲ್ಲಿ ಹಾಕು. ಇದು ಟೈಮ್ ಎಷ್ಟಾಯಿತು? ಅದು ಸಹ ನಮ್ಮ ಸೈಡೇ ಉಂಟಾ? 12 ಬಂತು ಕಾಣ್ತದೆ ಟೈಮ್. ಕಾಯ್ತಾ ಇರ್ತೇನೆ, ತಪ್ಪಿಸ್ಬೇಡಿ ಆಯ್ತು. ಬರ್ತೇನೆ, ತಡ ಆದರೆ ತೊಂದರೆ ಇಲ್ಲ.